Hi everyone, welcome to my YouTube channel NCRT Booster and I am your Prithvi. Today we discuss about the transportation in the plants. It is the chapter 5th life processes. Life processes ನಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಇನ್ ದ ಪ್ಲಾಂಟ್ಸ್ನ ಸ್ಟಡಿ ಮಾಡೋಣ ಇವತ್ತು. ಫಸ್ಟ್ 4 ಪಾರ್ಟ್ಸ್ನಲ್ಲಿ ನಾವು ರೆಸ್ಪಿರೇಷನು, ಟ್ರಾನ್ಸ್ಪೋರ್ಟೇಷನ್ ಇನ್ ದ ಹ್ಯೂಮನ್ ಬೀಯಿಂಗ್ಸು, ಅದಲ್ಲದೆ ಬೇರೆ ಬೇರೆ ರೀತಿ ಇರ್ತಕ್ಕಂಥ ಡೈಜೆಸ್ಟಿವ್ ಸಿಸ್ಟಮು ಇವೆಲ್ಲನೂ ಸ್ಟಡಿ ಮಾಡಿದ್ದೀವಿ. ಸೊ ನಿಮ್ಗೆ ಬೇಕಂದರೆ ನೀವು ಹೋಗ್ಬಿಟ್ಟು ಹಳೆ ವಿಡಿಯೋಗಳನ್ನು ನೋಡ್ಕೋಬೋದು, ಅದರಿಂದ ನಿಮಗೆ ಹೆವಿ ನಾಲೆಜ್ ಬರುತ್ತೆ. ನಾವು ಇವತ್ತೇನೆಂದರೆ ಲೈನ್ ಬೈ ಲೈನ್ NCERT ಇರ್ತಕ್ಕಂಥ ಲೈನ್ ಬೈ ಲೈನ್ನ ಸ್ಟಡಿ ಮಾಡ್ತೀವಿ. ಸೊ ನೀವೇನು ಮಾಡಬೇಕಂತಂದರೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ ಮಾಡಬೇಕು. ಆ್ಯಂಡ್ ನಾನು ಗ್ಯಾರಂಟಿ ಕೊಟ್ಟು ಹೇಳ್ತೀನಿ, ನಿಮಗೆ ಎಕ್ಸಾಮ್ನಲ್ಲಿ 1 ಮಾರ್ಕ್ಸ್ ಕೂಡ ಕಟ್ಟಾಗಕ್ಕೆ ನಾನು ಬಿಡೋಲ್ಲ. ಸೊ ನೀವೇನು ಮಾಡಬೇಕಂದ್ರೆ ಕೊನೆವರೆಗೂ ನಮ್ಮ ವಿಡಿಯೋನ ನೋಡಬೇಕು. ಆ್ಯಂಡ್ ಇವಾಗ ನಾವು ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ ನೋಡ್ಕೊಳ್ಳಿ. ನಮಗೆಲ್ಲರಿಗೂ ಗೊತ್ತು ಸಿಂಪಲ್ ಕಂಪೌಂಡ್ಸ್ ಏನಂದರೆ ಪ್ಲ್ಯಾಂಟ್ಸ್ ಏನು ಮಾಡ್ತಾವೆ ಅಂದರೆ ಸಿಂಪಲ್ ಕಾಂಪೌಂಡ್ಸು ಯಾವ ರೀತಿ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಫೋಟೋಸಿಂಥಸಿಸ್ ಇವುಗಳನ್ನು ಇವುಗಳಿಂದ ಏನು ಮಾಡ್ತಾರೆ ಅಂದರೆ ಎನರ್ಜಿ ಸ್ಟೋರ್ ಮಾಡ್ಕೊಂಡು ಇಟ್ಕೋತವೆ. ಎಲ್ಲಿ ಅಂದರೆ ಕ್ಲೋರೋಫಿಲ್ ಕಂಟೈನಿಂಗ್ ಆರ್ಗನ್ಸ್ನಲ್ಲಿ. ಅದ್ರ ಹೆಸರೇನೆಂದರೆ ಲೀವ್ಸ್ನಲ್ಲಿ ಕ್ಲೋರೋಫಿಲನ್ನು ಹೊಂದಿರ್ತವೆ. ಆ ಕ್ಲೋರೋಫಿಲ್ನಲ್ಲಿ ಫೋಟೋಸಿಂಥಸಿಸ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಫೋಟೋಸಿಂಥಸಿಸ್ನ ಮುಖಾಂತರ ಏನಾಗ್ತದೆ ಅಂದರೆ ಎನರ್ಜಿ ಸ್ಟೋರ್ ಇರುತ್ತೆ. ಎಲ್ಲಿ ಅಂದರೆ ಕ್ಲೋರೋಫಿಲ್ನಲ್ಲಿ, ಅಂದರೆ ಹಸಿರು ಕಲರ್ ಆಗಿರ್ತಕ್ಕಂಥವಲ್ಲ, ಗ್ರೀನ್ ಲೀವ್ಸ್ ಇರ್ತಾವಲ್ಲ, ಅಲ್ಲಿ ಎನರ್ಜಿ ಸ್ಟೋರ್ ಆಗಿರ್ತವೆ ಅಂತ ನಾವು ಮೊದಲೇ ಸ್ಟಡಿ ಮಾಡಿದ್ದೀವಿ. ಇನ್ನು ಅದಕ್ಕಿಂತ ನಾವು ಅವೆಲ್ಲ ಯಾವ ರೀತಿ ಬೇಕು ಏನಂತ ನೋಡ್ಕೊಂಡ್ವಿ. ಅದಲ್ಲದೆ ಗಿಡಕ್ಕೆ ಅದರ್ ರಾ ಮೆಟೀರಿಯಲ್ಸ್ ಬೇಕಾಗ್ತವೆ. ಆ ರಾ ಮೆಟೀರಿಯಲ್ಸ್ ಯಾವ್ಯಾವ ಅಂದರೆ ನೋಡ್ಕೊಳ್ಳಿ. ಆ ರಾ ಮೆಟೀರಿಯಲ್ಸ್ ಯಾವ್ಯಾವ ಅಂದರೆ ಪ್ಲ್ಯಾಂಟ್ಗೆ ಬೇಕಾಗಿರೋದು ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಅದರ್ ಮಿನರಲ್ಸ್ ಇವು. ಮತ್ತು ಅದಲ್ಲದೆ ವಾಟರ್ ಕೂಡ ಬೇಕಾಗುತ್ತೆ. ಇವೆಲ್ಲವನ್ನು ಬಾಡಿಗೆ ಯಾವ ರೀತಿ ಕೊಡ್ತವೆ ಅಂದರೆ ಬಾಡಿಗೆ ಬೇರೆ ರೀತಿಯ ಡಿಸೈನ್ಸ್ನಲ್ಲಿ ಅದನ್ನು ಕೊಡಬೇಕಾಗತ್ತೆ. ಸ್ಪೆಷಲಿ ರಾ ಮೆಟೀರಿಯಲ್ಸ್ ಇವೆಲ್ಲ ಸಿಗೋದಿಲ್ಲ ಅಂದರೆ ನೋಡಿ ಸಾಯಿಲ್ನಲ್ಲಿ ಏನಂದರೆ ರಾ ಮೆಟೀರಿಯಲ್ಸು ಇವು ಜಾಸ್ತಿ ಸಿಗ್ತವೆ, ಲೈಕ್ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಮಿನರಲ್ಸ್ ಸಚ್. ಅದಲ್ಲದೆ H2O ವಾಟರ್ ಕೂಡ ರಾ ಮೆಟೀರಿಯಲ್ಸ್ ಅಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಂದರೆ ಈ ಎಲ್ಲ ಸಬ್ಸ್ಟೆನ್ಸಸ್ ಏನಿದಾವಲ್ಲ ಅಬ್ಸರ್ವ್ ಆಗ್ತವೆ ಎಲ್ಲಿ ಅಂದರೆ ಸಾಯಿಲ್ನಿಂದ ಅಬ್ಸರ್ವ್ ಮಾಡ್ಕೊತವೆ. ಯಾವುದರ ಮುಖಾಂತರ ಅಬ್ಸರ್ವ್ ಮಾಡ್ಕೊತವೆ ಅಂದರೆ ನೋಡ್ಕೊಳ್ಳಿ, ರೂಟು ಎಲ್ಲಿ ಸಾಯಿಲ್ನಲ್ಲಿ ಇರ್ತವೆ. ಆ ಸಾಯಿಲ್ನಲ್ಲಿರ್ತಕ್ಕಂಥ ರೂಟ್ನ ಮುಖಾಂತರ ಏನಂದರೆ ಈ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಅದರ್ ಮಿನರಲ್ಸ್ ಇವೆಲ್ಲವನ್ನು ಕೂಡ ಏನು ಮಾಡ್ಕೊತಾವಂದರೆ ಅಬ್ಸರ್ವ್ ಮಾಡಿಕೊಂಡು ಏನು ಮಾಡ್ತಾವಂದರೆ ತಮ್ಮ ಡೈಲಿ ನೀಡ್ಗೆ ಎಷ್ಟು ಬೇಕೋ ಅಷ್ಟನ್ನು ಅವುಗಳು ತೊಗೊತವೆ. ಇವಾಗ ನಮಗೆ ಗೊತ್ತು ಮರಗಳಲ್ಲಿ ಒಂದು ಕಮ್ಮಿ ಎತ್ತರಕ್ಕೆ ಸ್ಮಾಲ್ ಡಿಸ್ಟೆನ್ಸ್ನಲ್ಲಿ ಇರ್ತದೆ, ಇನ್ನೊಂದು ವೆರಿ ಲಾಂಗ್ ಡಿಸ್ಟೆನ್ಸ್ನಲ್ಲಿ ಇರ್ತವೆ. ಸ್ಮಾಲ್ ಡಿಸ್ಟೆನ್ಸ್ನಲ್ಲಿ ಅವುಗಳನ್ನು ರೂಟ್ನಿಂದ ಮೇಲ್ಗಡೆ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ನಲ್ಲಿ ರೂಟ್ನಿಂದ ಮೇಲ್ಗಡೆ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನಾವು ಇವಾಗ ಡಿಸ್ಕಸ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಏನು ಹೇಳ್ತಿದ್ದೀವಿ ಅಂದರೆ ಎನರ್ಜಿ ಆ್ಯಂಡ್ ರಾ ಮೆಟೀರಿಯಲ್ಸ್ ಕ್ಯಾನ್ ಈಸಿಲಿ ಡಿಫ್ಯೂಸ್ ಟು ದ ಆಲ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಬಾಡಿ. ಬಟ್ ಏನಂದರೆ ಇಲ್ಲಿ ನೋಡ್ಕೊಳ್ಳಿ, ಸ್ಮಾಲ್ ಆರ್ಗನ್ಸ್ ಅಂದರೆ ಏನಂದರೆ ಇವಾಗ ಬಾಡಿ ಪ್ಲ್ಯಾಂಟ್ ಬಾಡಿ ಡಿಸೈನು ಕಮ್ಮಿ ಇದ್ದರೆ ಏನು ಮಾಡ್ತಾವೆ ಅಂದರೆ ಜಸ್ಟ್ ಡಿಫ್ಯೂಸ್ ಮುಖಾಂತರನೇ ಏನು ಮಾಡ್ಬೋದು, ಅದನ್ನು ಅಬ್ಸರ್ವ್ ಮಾಡಿಕೊಂಡು ಪ್ಲ್ಯಾಂಟ್ ಬಾಡಿಗೆಲ್ಲ ಕಡೆ ಟ್ರಾನ್ಸ್ಫರ್ ಮಾಡೋದು. ಬಟ್ ಡಿಸ್ಟೆನ್ಸ್ ಬೇಕಮ್ಮ ಲಾರ್ಜ್ ಅಂದರೆ ಇವಾಗ ಲಾರ್ಜರ್ ಪ್ಲ್ಯಾಂಟ್ಸ್ ಅಂದರೆ ಲಾಂಗೆಸ್ಟ್ ಪ್ಲ್ಯಾಂಟ್ಸ್ ಇರ್ತಾವಲ್ಲ, ಆ ಪ್ಲ್ಯಾಂಟ್ಸ್ನಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಆದಾಗ ಏನಂದರೆ ಪ್ಲ್ಯಾಂಟ್ ಬಾಡಿ ಕೂಡ ಡಿಸೈನು ಮತ್ತು ಚೇಂಜ್ ಆಗುತ್ತೆ. ಅದರಿಂದ ಡಿಫ್ಯೂಷನ್ ಪ್ರೊಸೆಸ್ ಏನಿರ್ತದಲ್ಲ, ಈ ಡಿಫ್ಯೂಷನ್ ಪ್ರೊಸೆಸ್ನಿಂದ ನಾವು ಸಫಿಷಿಯೆಂಟಾಗಿ ಎಲ್ಲ ರಾ ಮೆಟೀರಿಯಲ್ಸನ್ನು ಲೀವ್ಸ್ ಮತ್ತು ರೂಟ್ಸ್ನಿಂದ ಲೀವ್ಸ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಇದಕ್ಕಂತಲೇ ಒಂದು ಪ್ರಾಪರ್ ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಪ್ಲ್ಯಾಂಟ್ಸು ಹೊಂದಿರ್ತವೆ ಅಂತ ನಾವು ಹೇಳ್ಬೋದು. ಇನ್ನು ನಾವು ನೋಡ್ಕೊಂಡಿದ್ದೀವಿ ಎನರ್ಜಿ ನೀಡ್ಸ್ ಡಿಫರ್ ಬಿಟ್ವೀನ್ ದ ಡಿಫರೆಂಟ್ ಬಾಡಿ ಡಿಸೈನ್ಸ್. ಏನಂದರೆ ನಮಗೆ ಗೊತ್ತು ಬಾಡಿ ಡಿಸೈನ್ ಮುಖಾಂತರ ಎನರ್ಜಿ ನೀಡ್ಸು ಬೇಕಾಗುತ್ತೆ. ಪ್ಲ್ಯಾಂಟ್ ಬಾಡಿ ಚಿಕ್ಕದಿದ್ದರೆ ಸ್ಮಾಲೆಸ್ಟ್ ಎನರ್ಜಿ ಬೇಕಾಗುತ್ತೆ. ಆ್ಯಂಡ್ ಪ್ಲ್ಯಾಂಟ್ ಬಾಡಿ ಎಷ್ಟು ಲಾರ್ಜ್ ಎಷ್ಟು ಬಿಗ್ ಆಗುತ್ತಲ್ಲ ಅದಕ್ಕೆ ಅದರ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ನಮಗೆ ಗೊತ್ತು ಪ್ಲ್ಯಾಂಟ್ಸು ಮೂವ್ಮೆಂಟ್ ಮಾಡಲ್ಲ, ಅವು ಒಂದೇ ಕಡೆ ಇರ್ತವೆ. ಆ್ಯಂಡ್ ಅದಲ್ಲದೆ ಪ್ಲ್ಯಾಂಟ್ ಬಾಡಿನಲ್ಲಿ ಲಾರ್ಜ್ ಅಮೌಂಟ್ ಆಫ್ ಅಂದರೆ ಲಾರ್ಜ್ ಪ್ರಪೋರ್ಷನ್ ಆಫ್ ದ ಡೆಡ್ ಸೆಲ್ಸ್ ಕಂಡು ಬರ್ತವೆ.
ಇನ್ನು ಮೆನಿ ಟಿಶ್ಯೂಸ್ನಲ್ಲಿ ಡೆಡ್ ಸೆಲ್ಸು ಕಂಡು ಬರ್ತವೆ. ಇದ್ರ ಮುಖಾಂತರ ಏನಂದರೆ ನಾವು ಪ್ಲ್ಯಾಂಟ್ಗೆ ತಿಳ್ಕೊಬೋದು ಏನಂದರೆ ಪ್ಲ್ಯಾಂಟ್ಸ್ಗೆ ಕಮ್ಮಿ ಎನರ್ಜಿ ಬೇಕಾಗುತ್ತೆ. ಯಾಕಂದರೆ ಅವು ಮೂವ್ಮೆಂಟ್ ಮಾಡಿಲ್ಲ ಅಂದರೆ ಎನರ್ಜಿ ಲಾಸ್ ಆಗೋಲ್ಲ. ಆ್ಯಂಡ್ ಆಲ್ಸೋ ಡೆಡ್ ಸೆಲ್ಸ್ ಇರೋದ್ರಿಂದ ಆ ಡೆಡ್ ಸೆಲ್ಸ್ಗೆ ಯಾವುದೇ ರೀತಿ ಎನರ್ಜಿ ಬೇಕಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ಬೋದು, ಲೋ ಎನರ್ಜಿ ನೀಡೆಡ್ ಆಗುತ್ತೆ. ಯಾವುದಕ್ಕಂದರೆ ಪ್ಲ್ಯಾಂಟ್ ಎನರ್ಜಿಗೆ ಅಂತ ಹೇಳ್ಬೋದು. ಸೊ ಕ್ಯಾನ್ ಯೂಸ್ ರಿಲೇಟಿವ್ಲಿ ಸ್ಲೋ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಏನಂದರೆ ಇದಕ್ಕೋಸ್ಕರ ನಾವೇನು ಮಾಡ್ಬೋದು ಅಂದರೆ ಸ್ಲೋ ಆಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ನಾವು ಪ್ಲ್ಯಾಂಟ್ಸ್ನಲ್ಲಿ ಯೂಸ್ ಮಾಡ್ಕೊಬೋದು ಅಂತ ಇಲ್ಲಿ ನೋಡ್ಬೋದು. ಇನ್ನು ಡಿಸ್ಟೆನ್ಸಸ್ ಓವರ್ ವಿಚ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಹ್ಯಾವ್ ಆಪರೇಟ್ ಹವೆವರ್ ಕ್ಯಾನ್ ವೆರಿ ಲಾರ್ಜ್ ಪ್ಲ್ಯಾಂಟ್ಸ್ ಸಚ್ ಅ ವೆರಿ ಟಾಲ್ ಟ್ರೀಸ್. ಏನಂದರೆ ಆ ಡಿಸ್ಟೆನ್ಸಸ್ ಎಷ್ಟೊಂದು ಜಾಸ್ತಿ ಆಗುತ್ತಲ್ಲ ಆ ಸಿಸ್ಟಮ್ ಆಪರೇಟ್ ಮಾಡೋಕ್ಕೆ ಮತ್ತು ಸಿಸ್ಟಮ್ ಇದಾಗೋಕ್ಕೆ ಏನಂದರೆ ಬೇರೆ ಬೇರೆ ಮೆಥಡ್ಸ್ ಇರ್ತವೆ. ಟಾಲ್ ಪ್ಲ್ಯಾಂಟ್ಸ್ ಟಾಲ್ ಟ್ರೀಸ್ ಅಂತ ನಾವು ಇವಾಗ ನೋಡ್ಕೊಂಡು ಹೋಗೋಣ. ಇವಾಗ ಫಸ್ಟ್ ಆಫ್ ಆಲ್ ನಾವು ಯಾವ್ದು ಕಡೆ ನೋಡ್ಕೊಂಡು ಹೋಗ್ಬೇಕಂದ್ರೆ ನೋಡ್ಕೊಳ್ಳಿ. ದ ಪ್ಲ್ಯಾಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ವಿಲ್ ಬಿ ಮೂವ್ ಎನರ್ಜಿ ಸ್ಟೋರ್ಡ್ ಫ್ರಾಮ್ ಲೀವ್ಸ್ ಆ್ಯಂಡ್ ರಾ ಮಟೀರಿಯಲ್ಸ್ ಫ್ರಾಮ್ ದ ರೂಟ್. ಏನಂದರೆ ನಮಗೆ ಎನರ್ಜಿ ಬೇಕಾಗುತ್ತವಲ್ಲ ಮತ್ತು ನಮಗೆ ಎನರ್ಜಿ ಸ್ಟೋರ್ ಎಲ್ಲಾಗ್ತದೆ ಅಂದರೆ ಲೀವ್ಸ್ನಲ್ಲಿ ಸ್ಟೋರ್ ಆಗ್ತದೆ. ಯಾವುದ್ರ ಮುಖಾಂತರ ಅಂದರೆ ಫೋಟೋಸಿಂಥಸಿಸ್ ಮುಖಾಂತರ ಎನರ್ಜಿ ಲೀವ್ಸ್ನಲ್ಲಿ ಸ್ಟೋರ್ ಆಗಿರ್ತದೆ. ಅದಲ್ಲದೆ ರಾ ಮೆಟೀರಿಯಲ್ಸ್ ಯಾವುದರಿಂದ ಬರ್ತವೆ ಅಂದರೆ ರೂಟ್ಸ್ನಿಂದ ಬರ್ತವೆ, ರೂಟ್ಸ್ನಿಂದ ಬರ್ತವೆ. ಇವು ಎರಡುಗಳನ್ನು ನಾವು ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಈ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನಮಗೆ ಕಂಟೈನಿಂಗ್ ಅ ಟ್ಯೂಬ್ಸ್ ಬೇಕಾಗುತ್ತೆ. ಟ್ಯೂಬ್ಸ್ ಬೇಕಾಗುತ್ತೆ. ಆ್ಯಂಡ್ ಅವುಗಳೇನೆಂದರೆ ಕಾನ್ಸ್ಟ್ರಕ್ಟೆಡ್ ಆ್ಯಸ್ ಇಂಡಿಪೆಂಡೆಂಟ್ಲಿ ಆರ್ಗನೈಸ್ಡ್. ಏನಂದರೆ ಅವು ಇಂಡಿಪೆಂಡೆಂಟಾಗಿ ಆರ್ಗನೈಸ್ ಆಗಿರಬೇಕು, ಕನ್ಸ್ಟ್ರಕ್ಟೆಡ್ ಆಗಬೇಕು. ಆ್ಯಂಡ್ ಇವುಗಳೇನೆಂದರೆ ಟ್ಯೂಬ್ಸ್ಗಳನ್ನು ಹೊಂದಿರಬೇಕು. ಫಸ್ಟ್ ಆಫ್ ಆಲ್ ಯಾವುದಂದರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್, ಜೈಲಮ್ ಏನು ಮಾಡ್ತಾ ಅಂದರೆ ಸಾಯಿಲಿಂದ ವಾಟರ್ ಮತ್ತು ಮಿನರಲ್ಸನ್ನು ಟ್ರಾನ್ಸ್ಫೋರ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫ್ಲೋಯಮ್ ಏನು ಮಾಡ್ತಾ ಅಂದರೆ ಟ್ರಾನ್ಸ್ಪೋರ್ಟ್ ಆಫ್ ದ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್, ಅಂದರೆ ಟ್ರಾನ್ಸ್ಪೋರ್ಟ್ ಆಫ್ ದ ಫುಡ್ ಅಂತ ನಾವು ಹೇಳ್ಬೋದು. ಫೋಟೋಸಿಂಥಸಿಸ್ನಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ಸು ಪ್ರೊಡ್ಯೂಸ್ ಆಗಿರ್ತಾವಲ್ಲ, ಸಿಂಥಸಿಸ್ ಆಗಿರ್ತಾವಲ್ಲ, ಅವುಗಳನ್ನು ಏನು ಮಾಡ್ತದೆ ಅಂದರೆ ಫ್ಲೋಯಮ್ ಇದು ಟ್ರಾನ್ಸ್ಫರ್ ಮಾಡ್ತದೆ. ಸೊ ಈ ಪ್ಲ್ಯಾಂಟ್ಸ್ನಲ್ಲಿ ಒಂದು ಜೈಲಮು, ಇನ್ನೊಂದು ಫ್ಲೋಯಮು, ದೀಸ್ ಆರ್ ದ ಟ್ರಾನ್ಸ್ಪೋರ್ಟಿಂಗ್ ಟಿಶ್ಯೂಸ್ ಅಂತ ನಾವು ಹೇಳ್ಬೋದು. ಸೊ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಯಾವುದನ್ನ ಸ್ಟಡಿ ಮಾಡ್ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಆಫ್ ವಾಟರನ್ನು ನಾವು ಇವಾಗ ಸ್ಟಡಿ ಮಾಡೋಣ. ಸೊ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ನಲ್ಲಿ ಫಸ್ಟ್ ಆಫ್ ಆಲ್ ನಾವು ಏನು ಸ್ಟಡಿ ಮಾಡ್ತೀವಿ ಅಂದರೆ ಜೈಲಮ್ ಟಿಶ್ಯೂಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಜೈಲಮ್ ಟಿಶ್ಯೂಸ್ನಲ್ಲಿ ಸ್ಟಡಿ ಮಾಡೋಕ್ಕೆ ಏನಂದರೆ ಫಸ್ಟ್ ಆಫ್ ಆಲ್ ವೆಸಲ್ಸ್ ಆ್ಯಂಡ್ ಟ್ರ್ಯಾಕ್ಯೂಡ್ಸ್ ಅನ್ನೋದು ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್ನಲ್ಲಿ ಮೂರದರಲ್ಲಿ ಕಂಡುಬರ್ತವೆ. ಇವು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಆ್ಯಂಡ್ ದೀಸ್ ಆರ್ ದ ಟಿಶ್ಯೂಸ್ ಏನಂದರೆ ಜೈಲಮ್ ಟಿಶ್ಯೂಸ್. ದೀಸ್ ಆಲ್ಸೋ ಜೈಲಮ್ ಟಿಶ್ಯೂಸ್. ಇವೇನು ಮಾಡ್ತಾವೆ ಅಂದರೆ ಇವುಗಳು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಆ್ಯಂಡ್ ಇವುಗಳು ಏನಂದರೆ ವಾಟರ್ ಮತ್ತು ಮಿನರಲ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಆ್ಯಂಡ್ ದೀಸ್ ಆರ್ ಇಂಟರ್ಕನೆಕ್ಟೆಡ್ ಟು ಫಾರ್ಮ್ ಅ ಕಂಟಿನ್ಯೂಸ್ ಸಿಸ್ಟಮ್ ಆಫ್ ವಾಟರ್ ಕಂಡಕ್ಟಿಂಗ್ ಚಾನಲ್ಸ್ ರೀಚಿಂಗ್ ಆಲ್ ಓವರ್ ದ ಪ್ಲ್ಯಾಂಟ್. ನಾನು ಆವಾಗಲೇ ಹೇಳಿದ್ನಲ್ಲ, ವೆಸಲ್ಸ್ ಆ್ಯಂಡ್ ಟ್ರ್ಯಾಕ್ಯೂಡ್ಸ್ ಏನಂದರೆ ಇಂಟರ್ಕನೆಕ್ಟೆಡ್ ಫಾರ್ಮ್ ಟು ಕಂಟಿನ್ಯೂಸ್ ಸಿಸ್ಟಮ್ ಆಫ್ ವಾಟರ್ ಕಂಡಕ್ಟಿಂಗ್ ಚಾನಲ್ಸ್. ಏನಂದರೆ ವಾಟರ್ ಕಂಡಕ್ಟಿಂಗ್ ಚಾನಲ್ಸ್ ಅಂತ ನಾವು ಹೇಳ್ಬೋದು. ಇಲ್ಲಿ ನಾವು ಫಸ್ಟ್ ಸ್ಟೆಪ್ ಏನಂದರೆ ಆ್ಯಡ್ ದ ರೂಟ್ಸ್ನಲ್ಲಿ ಏನಂದರೆ ಸೆಲ್ ಇನ್ ಕನೆಕ್ಟ್ ವಿತ್ ದ ಸಾಯಿಲ್ ಆ್ಯಕ್ಟಿವ್ಲಿ ಟೇಕ್ ಅಪ್ ಆಯನ್ಸ್. ಏನಂದರೆ ರೂಟ್ಸ್ನಲ್ಲಿ ಸೆಲ್ ಸಾಯಿಲ್ ಜೊತೆಗೆ ಆ್ಯಕ್ಟಿವ್ಲಿ ಏನಿರ್ತದೆ ಅಂದರೆ ಕನೆಕ್ಟ್ ಇರ್ತದೆ. ಮತ್ತು ಏನಾಗ್ತದೆ ಅಂದರೆ ಅದು ಅಯಾನ್ಸನ್ನು ಟೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಯಾನ್ಸ್ ಯಾವುವು? ಒಂದು ಮಿನರಲ್ ಅಯಾನ್ಸ್ ಆ್ಯಂಡ್ ವಾಟರ್ ಅಯಾನ್ಸ್ ಅಂತ ನಾವು ಹೇಳ್ಬೋದು. ಇದು ಏನು ಮಾಡ್ತದೆ ಅಂದರೆ ಡಿಫ್ರೆನ್ಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದೀಸ್ ಅಯಾನ್ಸ್ ಬಿಟ್ವೀನ್ ದ ರೂಟ್ ಆ್ಯಂಡ್ ಸಾಯಿಲ್. ಏನು ಮಾಡ್ತಂದರೆ ಅದು ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರೂಟ್ ಆ್ಯಂಡ್ ಸಾಯಿಲ್ಸ್. ರೂಟ್ ಮತ್ತು ಸಾಯಿಲ್ಸ್ನಲ್ಲಿರ್ತಕ್ಕಂಥ ಕಾನ್ಸಂಟ್ರೇಷನ್ ಅಯಾನಲ್ಲಿರ್ತಕ್ಕಂಥ ಕಾನ್ಸಂಟ್ರೇಷನನ್ನು ಡಿಫ್ರೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೋಸ್ಕರ ಏನಾಗ್ತದೆ ಅಂದರೆ ವಾಟರ್ ಇದ್ದದ್ದು ಏನು ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಮೂವ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೂಟ್ ಒಳಗಡೆ ಮೂವ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಮೂವ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಸಾಯಿಲ್ಸ್ನಲ್ಲಿ ಜಾಸ್ತಿ ಅಯಾನ್ಸ್ ಇರ್ತವೆ ಮತ್ತು ರೂಟ್ಸ್ನಲ್ಲಿ ಕಡಿಮೆ ಅಯಾನ್ಸ್ ಇರ್ತವೆ. ಯಾವುದ್ರ ಕಡೆ ಕಡಿಮೆ ಅಯಾನ್ಸ್ ಇರ್ತಾವೋ ಅಲ್ಲಿ ಜಾಸ್ತಿ ಅಯಾನ್ಸ್ ಇದ್ದದ್ದು ಏನು ಮಾಡ್ತಾವೆ ಅಂದರೆ ಪುಷ್ ಆಗಿ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಮೂವ್ಮೆಂಟನ್ನು ಏನಂದರೆ ಈ ಡಿಫ್ರೆನ್ಸ್ನ ಮುಖಾಂತರ ಏನಾಗ್ತದೆ ಅಂದರೆ ಒಳಗಡೆ ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಏನಂದರೆ ವಾಟರ್ ಅಂತ ನಾವು ಹೇಳ್ಬೋದು. ದೆನ್ ರೂಟ್ ಫ್ರಮ್ ದ ಸಾಯಿಲ್ ವಾಟರ್ ಇದ್ದದ್ದು ಏನು ಮಾಡ್ತದೆ ಅಂದರೆ ರೂಟ್ನಿಂದ ಸಾಯಿಲ್ನಿಂದ ರೂಟ್ನ ಒಳಗಡೆ ಏನು ಮಾಡ್ತದೆ ಅಂದರೆ
ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತದೆ. ದಿಸ್ ಮೀನ್ಸ್ ದೇರ್ ಈಸ್ ಅ ಸ್ಟಡಿ ಮೂಮೆಂಟ್ ಆಫ್ ಅ ವಾಟರ್ ಇನ್ ರೂಟ್ xylem ಕ್ರಿಯೇಟಿಂಗ್ ಅ ಕಾಲಮ್ ಆಫ್ ಅ ವಾಟರ್ ದ್ಯಾಟ್ ಸ್ಟಡಿಲಿ ಪುಷಸ್ ಅಫ್ವರ್ಡ್. ಇಲ್ಲೇನಂದರೆ ಇದೇನು ಮಾಡ್ತದಂದರೆ ಸ್ಟಡಿ ಮೂಮೆಂಟ್ ಆಫ್ ಅ ವಾಟರ್ ಎಲ್ಲಿ xylem ರೂಟ್ನಲ್ಲಿ, ಏನಂದರೆ ರೂಟ್ ಆಫ್ ಅ xylemನಲ್ಲಿ ಇರ್ತಕ್ಕಂಥ ರೂಟ್ನಲ್ಲಿ ಇರ್ತಕ್ಕಂಥ xylemನಲ್ಲಿ ಏನು ಮಾಡ್ತದೆ ಅಂದರೆ ಈ ಅಯಾನ್ಸ್ ಡಿಫರೆನ್ಸ್ ಏನಾಗ್ತದಲ್ಲ, ಅಯಾನ್ಸ್ ಡಿಫರೆನ್ಸ್ನಿಂದ ಆಗ್ತಕ್ಕಂಥ ಅಯಾನ್ಸ್ ಡಿಫರೆನ್ಸ್ನಿಂದ ಸಾಯಿಲ್ಸ್ನಲ್ಲಿರ್ತಕ್ಕಂಥ ಅಯಾನ್ಸು ಎಲಿಮಿನೇಟ್ ಆಗಿ ರೂಟ್ಸ್ನಲ್ಲಿ ಏನು ಬರ್ತಿರ್ತಾವಲ್ಲ, ಇದೇನು ಮಾಡ್ತದೆ ಅಂದರೆ ಸ್ಟಡಿ ಮೂಮೆಂಟ್ ಆಫ್ ಅ ವಾಟರ್ ಮಾಡ್ತದೆ ಎಲ್ಲಿ ರೂಟ್ನಲ್ಲಿ ಅಂತ ನಾವು ಹೇಳ್ಬೋದು. ಇದೇನು ಮಾಡ್ತದೆ ಅಂದರೆ ಕಾಲಮ್ ಆಫ್ ಅ ವಾಟರನ್ನು ಮಾಡ್ತದೆ, ಒಂದು ರೀತಿ ಕಾಲಮ್ ಅಂದರೆ ಒಂದು ರೀತಿ ಸ್ಟಡಿ ಕಾಲಮ್ ಆಫ್ ದ ವಾಟರನ್ನು ಮಾಡ್ತದೆ. ಆ್ಯಂಡ್ ಇದೇನು ಮಾಡ್ತದೆ ಅಂದರೆ ಸ್ಟಡಿಲಿ ಪುಷ್ ಅಪ್ವರ್ಡ್ ಅಂದರೆ ಮೇಲ್ಗಡೆಗೆ ರೂಟ್ನಿಂದ ಸ್ಟೆಮ್ಸ್ನಿಂದ ಲೀವ್ಸ್ ಕಡೆಗೆ ಏನು ಮಾಡ್ತದೆ ಅಂದರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಏನು ಮಾಡ್ತದೆ ಅಂದರೆ ಪುಷ್ ಆಗಕ್ಕೆ ಸ್ಟಾರ್ಟ್ ಮಾಡ್ತದೆ ಯಾವುದು ವಾಟರ್ ಅಂತ ನಾವು ಹೇಳ್ಬೋದು. However, this pressure itself is unlikely to enough to move water over the heights of their commonly see the points ಅಂತ ಹೇಳಿದ್ರೆ ಇಲ್ಲೇನಂತ ಹೇಳ್ತಿದ್ದಾರೆ ಅಂದರೆ ಈ ಪ್ರೆಷರ್ ಇದ್ದದ್ದು ಲಾಂಗೆಸ್ಟ್ ಮತ್ತು ಹೈಯೆಸ್ಟ್ ಪ್ಲ್ಯಾಂಟ್ಸ್ ಇರ್ತಾವಲ್ಲ, ಆ ಪ್ಲ್ಯಾಂಟ್ಸ್ನ ತುದಿಗೆ ರೀಚ್ ಆಗಕ್ಕೆ ಸಾಧ್ಯನಾ? ನೋ, ಆಗೋಕ್ಕಾಗಲ್ಲ. ಅನ್ಲೈಕ್ಲಿ, ಇದು ಇನಫ್ ಆಗಲ್ಲ. ಇದಕ್ಕೆ ಎನೋದರ್ ಮೆಥಡ್ ಆಫ್ ಅ ಸ್ಟ್ರಾಟಜಿಯನ್ನು xylemನಲ್ಲಿ ನಾವು ನೋಡ್ಬೋದು. ಅದು ಯಾವ ರೀತಿ ಸ್ಟ್ರಾಟಜಿ ಮತ್ತು ಹೈಯೆಸ್ಟ್ ಪ್ಲ್ಯಾಂಟ್ಗೆ ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ ಬಾಡಿಗೆ ವಾಟರನ್ನ ಮೂವ್ ಮಾಡ್ತವೆ ಅನ್ನೋದನ್ನು ನಾವು ಇವಾಗ ನೋಡ್ಕೊಂಡು ಹೋಗೋಣ. ಇಲ್ಲಿ ಆ್ಯಕ್ಟಿವಿಟಿ 5.8 ಕೊಟ್ಟಿದ್ದಾರೆ. 5.8ನಲ್ಲಿ ಏನೇನಿದೆ ಅನ್ನೋದನ್ನು ನಾವು ನೋಡ್ಕೊಂಡು ಹೋಗೋದಾದರೆ ಇಲ್ಲಿ ಏನನ್ನು ಮಾಡೋದು ಅಂತ ಅಂತಿದ್ದಾರೆ ಅಂದರೆ, ಒಂದು ಮರ ತಗೊಳ್ರಿ. ಒಂದು ಮರ ಏನಂದರೆ ಪಾಟ್ನಲ್ಲಿ ಕಳಿಸ್ತಕ್ಕಂಥ ಸ್ಮಾಲ್ ಮರವನ್ನು ತಗೊಳ್ರಿ. ಆ್ಯಂಡ್ ಇದ್ರ ಲೀವ್ಸ್ ಇರ್ತಾವಲ್ಲ, ಈ ಲೀವ್ಸ್ಗೆ ಏನು ಮಾಡಂದರೆ ಪ್ಲ್ಯಾಸ್ಟಿಕ್ನಿಂದ ಕವರ್ ಮಾಡಿರಿ. ಪ್ಲ್ಯಾಸ್ಟಿಕ್ನಿಂದ ಕವರ್ ಮಾಡಿಬಿಟ್ಟು ಸನ್ಲೈಟ್ ಇರ್ತದಲ್ಲ, ಸನ್ಲೈಟ್ಗೆ ಏನು ಮಾಡಿರಿ ಅಂದರೆ ಹಾಫ್ ಆ್ಯನ್ ಅವರ್ ಬಿಡ್ರಿ. ಹಾಫ್ ಆ್ಯನ್ ಅವರ್ ಬಿಟ್ಟ ಮೇಲೆ ಅಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ತೀರಾ, ಮಾಯ್ಶ್ಚರ್ ಅದು ಇದು ಏನಾದರೂ ಮಾಯ್ಶ್ಚರ್ ಇರ್ತಕ್ಕಂಥ ಸಾಯಿಲ್ನಲ್ಲಿ ಇರ್ತಕ್ಕಂಥ ಬಿಟ್ಟಾಗ ಹಾಫ್ ಆ್ಯನ್ ಅವರ್ ಸನ್ಲೈಟ್ನಲ್ಲಿ ಬಿಟ್ಟಾಗ ಏನಾಗ್ತದೆ ಅನ್ನೋದನ್ನು ಇಲ್ಲಿ ಕೇಳ್ತಿದ್ದಾರೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಅವಾಗ ಏನು ಅಬ್ಸರ್ವ್ ಆಗ್ತದೆ ಅಂದರೆ ವಾಟರ್ ಮಾಲಿಕ್ಯೂಲ್ಸ್, ವಾಟರ್ ಇವೆಪರೇಷನ್ ಆಗಿರ್ತದೆ ಮತ್ತು ವಾಟರ್ ಕಂಟೆಂಟ್ಸು ಆ ಪ್ಲ್ಯಾಸ್ಟಿಕ್ನಲ್ಲಿ ದೊರೀತದೆ. ಇದು ಯಾಕಾಗತ್ತೆ ಅನ್ನೋದನ್ನು ನಾವು ಇವಾಗ ನೋಡ್ಕೊಂಡು ಹೋಗ್ಬೇಕಂದ್ರೆ ನೋಡ್ರಿ, ದ ಪ್ರೊವೈಡೆಡ್ ದ್ಯಾಟ್ ಅ ಪ್ಲ್ಯಾಂಟ್ ಹ್ಯಾಸ್ ಆ್ಯನ್ ಅಕ್ವೈರ್ಡ್ ಸಪ್ಲೈ ಆಫ್ ಅ ವಾಟರ್, ದ ವಾಟರ್ ವಿಚ್ ಈಸ್ ಲಾಸ್ಟ್ ಥ್ರೂ ದ ಸ್ಟೊಮ್ಯಾಟಾ ಈಸ್ ರೀಪ್ಲೇಸ್ಡ್ ಬೈ ದ ವಾಟರ್ ಫ್ರಮ್ xylem ವೆಸಲ್ಸ್ ಇನ್ ದ ಲೀಫ್ ಅಂತ ನಾವು ಹೇಳ್ಬೋದು. ಏನಂದರೆ ನಾವು ಇವಾಗ ನೀರನ್ನು ತೊಗೊತೀವಿ. ನೀರನ್ನು ತೊಗೊಂಡಾಗ ಅದು ಜಾಸ್ತಿ ವಾಟರ್ ಕಂಟೆಂಟ್ ಜಾಸ್ತಿ ಆದಾಗ ಅದು ಯಾವುದ್ರ ಮುಖಾಂತರ ಎಕ್ಸ್ಕ್ರೀಟ್ ಆಗ್ತದೆ ಅಂದರೆ ನೋಡಿ, ಸ್ಟೊಮ್ಯಾಟೊ ಮುಖಾಂತರ ಎಕ್ಸ್ಕ್ರೀಟ್ ಆಗ್ತದೆ ಯಾವುದು ವಾಟರ್. ಆ ಸ್ಟೊಮ್ಯಾಟೊ ಮುಖಾಂತರ ವಾಟರ್ ಎಲ್ಲಿ xylem ವೆಸಲ್ಸಿಂದ ಲೀಫ್ನಲ್ಲಿ ಅದು ಆಗ್ತದೆ. ಇದರಿಂದ ಏನಾಗ್ತದೆ ಅಂದರೆ ಇವೆಪರೇಷನ್ ಆಫ್ ಅ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ದ ಸೆಲ್ಸ್ ಆಫ್ ದ ಲೀಫ್ ಕ್ರಿಯೇಟ್ಸ್ ದ ಸಕೇಷನ್ ವಿಚ್ ಫುಲ್ಸ್ ದ ವಾಟರ್ ಫ್ರಮ್ xylem ಸೆಲ್ಸ್ ಆಫ್ ದ ರೂಟ್ಸ್. ಏನು ಮಾಡ್ತದಂದರೆ ಈ ಇವೆಪರೇಷನ್ ಅಲ್ಲಿ ಏನಂದರೆ ರೂಟ್ಸಿಂದ ಟೊಮ್ಯಾಟೋದಿಂದ ಏನಾಗ್ತದೆ ಅಂದರೆ ವಾಟರ್ ಇದ್ದದ್ದು ಇವೆಪರೇಷನ್ ಅಂದರೆ ವೆಫರ್ ಫಾರ್ಮ್ನಲ್ಲಿ ಏನಾಗ್ತದೆ ಅಂದರೆ ಲಾಸ್ ಆಗ್ತಿರ್ತದೆ, ವಾಟರ್ ಲಾಸ್ ಆಗ್ತಿರ್ತದೆ. ಈ ವಾಟರ್ ಲಾಸ್ ಆಗೋದ್ರಿಂದ ಏನು ಮಾಡ್ತದೆ ಅಂದರೆ ಇದೇನು ಮಾಡ್ತದೆ ಅಂದರೆ ಲೀಫ್ನಲ್ಲಿ ಸಕೇಷನ್ ಅಂದರೆ ಒಂದು ರೀತಿ ಆಗಿರ್ತಕ್ಕಂಥ ಫುಷಿಂಗ್ ಮೂಮೆಂಟನ್ನು ಉಂಟು ಮಾಡ್ತದೆ. ಆ ಫುಷಿಂಗ್ ಮೂಮೆಂಟ್ ಉಂಟು ಮಾಡೋದ್ರಿಂದ, ಆ ಸಕೇಷನನ್ನು ಉಂಟು ಮಾಡೋದ್ರಿಂದ ಏನಾಗ್ತದೆ ಅಂದರೆ ವಾಟರ್ ಇದ್ದದ್ದು xylem ಸೆಲ್ಸ್ನಿಂದ ಏನು ಮಾಡ್ತದೆ ಅಂದರೆ ಏನಂದರೆ ಜಗ್ಗಕ್ಕೆ ಸ್ಟಾರ್ಟ್ ಮಾಡ್ತದೆ, ಪೂರ್ತಿ ತುದಿವರೆಗೂ ಜಗ್ಗಕ್ಕೆ ಸ್ಟಾರ್ಟ್ ಮಾಡ್ತದೆ. ದ ಲಾಸ್ ಆಫ್ ದ ವಾಟರ್ ಇನ್ ದ ಫಾರ್ಮ್ ಆಫ್ ವೇಫರ್ ಫ್ರಮ್ ಏರಿಯಲ್ ಪ್ಲ್ಯಾಂಟ್ಸ್ ಆಫ್ ದ ಪ್ಲ್ಯಾಂಟ್ಸ್ ಈಸ್ ನೋನ್ ಆ್ಯಸ್ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ಬೋದು. ಇದನ್ನು ಏನಂತ ಕರೀತಾರೆ? ಟ್ರಾನ್ಸ್ಪಿರೇಷನ್ ಅಂತ ನಾವು ಕರಿಬೋದು ಅಂತ ಹೇಳ್ತಿದ್ದಾರೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ನೀವು ನೋಡಿರ್ತೀರಿ ಏನಂದರೆ ಯಾವುದೇ ಒಂದು ಇವಾಗ ನೋಡ್ಕೊಳ್ಳಿ, ಬೋರ್ವೆಲ್ ಎಲ್ಲ ನೋಡಿರ್ತೀರ. ಬೋರ್ವೆಲ್ ಎಲ್ಲ ನೋಡುವಾಗ ನಿಮಗೆ ವಾಟರು ಬರೋಕ್ಕಿಂತ ಮುಂಚೆ ಏನು ಮಾಡ್ತಿರ್ತದೆ ಅಂದರೆ ಒಂದು ರೀತಿ ಏನಂದರೆ ಹೊಗೆ ಬರ್ತದೆ ಜುಯ್ ಅಂತ. ಇದು ಯಾವ ರೀತಿಯ ಮೂಮೆಂಟ್ ಮಾಡ್ತದೆ ಅಂದರೆ ಗಾಳಿನ ಒಳಗಡೆ ಎಳ್ಕೊಳ್ಳುತ್ತೆ ಮತ್ತು ಹೊರಗಡೆ ಗಾಳಿನ ಬಿಡುತ್ತೆ. ಇವಾಗ ನೀವೇ ನೋಡಿರ್ತೀರ ನೋಡಿ, ಯಾವುದಾದ್ರೂ ವಾಟರ್ ಒಂದು ಪೈಪ್ನ ತೊಗೊಂಡು ಒಂದು ಬಕೆಟ್ನೊಳಗಡೆ ಆ ಪೈಪನ್ನ ಹಾಕಿ, ನೀರು ತುಂಬಿರ್ತಕ್ಕಂಥ ಬಕೆಟ್ ಒಳಗೆ ಪೈಪ್ನ ಹಾಕಿ, ಇವಾಗ ನೀವೇನು ಮಾಡಿ ಅಂದರೆ ಪೈಪ್ನ ಮೇಲೆಗಡೆನೇ ಇಟ್ಕೊಳ್ಳಿ,
ಅದನ್ನು ಬಾಯಿಂದ ಊದಿ ಒಳಗಡೆ ಅದರತಕ್ಕಂಥ ಗಾಳಿಯನ್ನು ಒಳಗಡೆ ತೊಗೊಂಡಾಗ ಏನು ಮಾಡ್ತದೆ ಅಂದರೆ ಇಲ್ಲಿರ್ತಕ್ಕಂಥ ನೀರು ಆಟೋಮೆಟಿಕ್ಕಾಗಿ ಹೈಯೆಸ್ಟ್ ಪಾಯಿಂಟ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೇಮ್ ಈ ರೀತಿ ತೊಗೊಂಡ್ರು ಇಲ್ಲಿ ಹೈಯೆಸ್ಟ್ ಪಾಯಿಂಟ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ ಅಂದರೆ ಅಲ್ಲಿ ಅಪ್ವರ್ಡ್ ಪುಷಸ್ ಹಾಕೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಸೇಮ್ ದ ವೇ ಇಲ್ಲಿಯೂ ಕೂಡ ಗಾಳಿಯಿಂದ ಇವೆಪರೇಷನ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತದಲ್ಲ, ಇವೆಪರೇಷನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಕೂಡ ಸೇಮ್ ದ ವೇ ಏನು ಮಾಡ್ತದೆ ಅಂದರೆ ಮೇಲೆಗಡೆ ಎಳ್ಕೊಳ್ಳುತ್ತೆ ವಾಟರನ್ನು ರೂಟ್ಸ್ನಿಂದ ಅಂತ ನಾವು ಹೇಳ್ಬೋದು. ಇನ್ನು ದ ಟ್ರಾನ್ಸ್ಪಿರೇಷನ್ ಹೆಲ್ಪ್ಸ್ ಅಬ್ಸಾರ್ಪ್ಷನ್ ಆ್ಯಂಡ್ ಅಪ್ವರ್ಡ್ ಮೂವ್ಮೆಂಟ್ ಆಫ್ ದ ವಾಟರ್ ಆ್ಯಂಡ್ ಮಿನರಲ್ಸ್ ಡಿಸಾಲ್ವ್ಡ್ ಇನ್ ಇಟ್ ಫ್ರಮ್ ರೂಟ್ಸ್ ಟು ಲೀವ್ಸ್. ಏನು ಮಾಡ್ತದಂದರೆ ಈ ಟ್ರಾನ್ಸ್ಪಿರೇಷನ್ ಏನು ಮಾಡ್ತದಂದರೆ ಅಬ್ಸಾರ್ಪ್ಷನ್ ಮತ್ತು ಅಪ್ವರ್ಡ್ ಮೂವ್ಮೆಂಟ್ ಆಫ್ ದ ವಾಟರ್ ಮತ್ತು ಮಿನರಲ್ಸನ್ನು ಏನು ಮಾಡ್ತಂದರೆ ರೂಟ್ನಿಂದ ಲೀವ್ಸ್ವರೆಗೂ ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ದ ಟೆಂಪರೇಚರ್ ರೆಗ್ಯುಲೇಷನ್. ಏನು ಮಾಡ್ತದೆ ಅಂದರೆ ಟೆಂಪರೇಚರ್ ರೆಗ್ಯುಲೇಷನ್ನಲ್ಲೂ ಕೂಡ ಇದು ಹೆಲ್ಪ್ ಮಾಡ್ತದೆ. ನೀವು ನೋಡ್ಕೊಂಡಿರ್ತಾ ನೈಟ್ನಲ್ಲಿ ಯಾವುದೇ ರೀತಿಯ ಸನ್ಲೈಟ್ ಇರಲ್ಲ. ಸೊ ಇದ್ರ ಮುಖಾಂತರ ಏನಂದರೆ ಆವಾಗ ಟ್ರಾನ್ಸ್ಪಿರೇಷನ್ ಆಗಲ್ಲ. ಟ್ರಾನ್ಸ್ಪಿರೇಷನ್ ಅಂದರೆ ಮೇಲೆಗಡೆ ಸ್ಟೊಮ್ಯಾಟೋನಿಂದ ವಾಟರ್ ಲಾಸ್ ಆಗ್ತಿರಲ್ಲ, ವಾಟರ್ ಲಾಸ್ ಆಗಿಲ್ಲ ಅಂದರೆ ಅವಾಗ ಏನಾಗಲ್ಲ, ಟ್ರಾನ್ಸ್ಪಿರೇಷನ್ ಆಗಲ್ಲ. ಬಟ್ ಅವಾಗ ಏನು ಮಾಡ್ತದಂದರೆ ಅವಾಗ ಅಯಾನ್ಸ್ನ ಮುಖಾಂತರ ಡಿಫರೆನ್ಸ್ ಮಾಡಿಬಿಟ್ಟು ಅವಾಗ ಫುಲ್ಲಿಂಗ್ ಆಗ್ತಿರ್ತದಲ್ಲ, ಆ ರೀತಿಯ ಮೂಮೆಂಟು ಅವಾಗ ನೈಟ್ನಲ್ಲಿ ಆಗ್ತದೆ. ಬಟ್ ಡೇ ಟೈಮ್ನಲ್ಲಿ ಏನಾಗ್ತದೆ ಅಂದರೆ ಸ್ಟೊಮ್ಯಾಟೋಗಳು ಓಪನ್ ಆಗ್ತವೆ. ಸ್ಟೊಮ್ಯಾಟೋಗಳು ಓಪನ್ ಆಗೋದ್ರಿಂದ ಟ್ರಾನ್ಸ್ಪಿರೇಷನ್ ಆಗುತ್ತೆ. ಟ್ರಾನ್ಸ್ಪಿರೇಷನ್ ಫುಲ್ ಮಾಡಿಕೊಂಡು ಮೇಜರ್ ಡ್ರೈವಿಂಗ್ ಫೋರ್ಸು ಮೂಮೆಂಟ್ ಆಫ್ ದ ವಾಟರ್ ಇನ್ ಜೈಲಮ್. ಅಂದರೆ ಜೈಲಮ್ನಲ್ಲಿ ಜಾಸ್ತಿ ಮೂಮೆಂಟ್ ಆಫ್ ವಾಟರ್ ಯಾವಾಗ ಆಗುತ್ತೆ ಅಂದರೆ ಡೇ ಟೈಮ್ನಲ್ಲಿ ಅಂತ ನಾವು ಹೇಳ್ಬೋದು. ಈ ಡಯಾಗ್ರಾಮ್ ಮುಖಾಂತರ ನೋಡ್ಕೋಬೋದು. ಅಂದರೆ ನೋಡಿ ಟ್ರಾನ್ಸ್ಪಿರೇಷನ್ ಯಾವ ರೀತಿ ಆಗ್ತದೆ ಅಂದರೆ ನೋಡಿ ಇಲ್ಲಿ ವಾಟರ್ ವೇಫರ್ಸ್ನ ಮುಖಾಂತರ ವಾಟರ್ ಲಾಸ್ ಆಗ್ತಿರ್ತದೆ. ಇದೇ ಎಲ್ಲಿ ರೆಗ್ಯುಲೇಟ್ ಆಗ್ತಿರ್ತದೆ ಅಂದರೆ ಸಾಯಿಲ್ ಮುಖಾಂತರ ಏನಾಗ್ತಿರ್ತದೆ ಅಂದರೆ ಈ ವಾಟರೇ ರೆಗ್ಯುಲೇಟ್ ಆಗಿಬಿಟ್ಟು ಏನಂದರೆ ಲೀವ್ಸ್ಗೆ ಬರ್ತಿರುತ್ತೆ. ಈ ರೀತಿ ಮೇಲ್ಗಡೆ ಅಫರ್ಡ್ ಮೂಮೆಂಟ್ನಲ್ಲಿ ಏನು ಮಾಡ್ತಿರ್ತದೆ ಅಂದರೆ ವಾಟರು ಮೂವ್ಮೆಂಟ್ ಆಗ್ತಿರ್ತದೆ ಅಂತ ನಾವು ಈ ಡಯಾಗ್ರಾಮ್ನ ಮುಖಾಂತರ ನೋಡ್ಕೋಬೋದು. ಇನ್ನು ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪಾರ್ಟ್ ಆಫ್ ದ ಟ್ರಾನ್ಸ್ಪೋರ್ಟೇಷನಿಂದ ಪ್ಲ್ಯಾಂಟ್ಸ್ನಲ್ಲಿ ನೋಡ್ಕೋಬೇಕಂದ್ರೆ ಅದು ಯಾವುದಂದರೆ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್. ಏನಂದರೆ ಟ್ರಾನ್ಸ್ಪೋರ್ಟ್ ಆಫ್ ದ ಫುಡ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ನ ನಾವು ನೋಡ್ಕೊಬೋದು. ನಾವಿವಾಗ ಏನನ್ನು ಡಿಸ್ಕಸ್ ಮಾಡಿದ್ವಿ ಅಂದರೆ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸಿಂದ ಪ್ಲ್ಯಾಂಟ್ಸನ್ನು ಇವಾಗ ನಾವು ಮ್ಯಾಕ್ಸಿಮಮ್ ಆಗಿ ನೋಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ನಾವೇನೋ ನೋಡ್ಕೋಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ಸನ್ನು ನಾವು ನೋಡ್ಕೋಬೇಕಾಗತ್ತೆ. ಇವಾಗ ನಾವು ಲೆಟ್ ಅಸ್ ಕನ್ಸಿಡರ್ ಹೌ ದ ಪ್ರೊಡಕ್ಟ್ಸ್ ಆಫ್ ಅ ಮೆಟಬಾಲಿಕ್ ಪ್ರೊಸೆಸ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಫೋಟೋಸಿಂಥಸಿಸ್. ನಾವು ಮೆಟಬಾಲಿಕ್ ಪ್ರೊಡಕ್ಟ್ಸ್ ಆಫ್ ಅ ಮೆಟಬಾಲಿಕ್ ಪ್ರೊಸೆಸಸ್ ಏನಂದರೆ ಮೆಟಬಾಲಿಕ್ ಪ್ರೊಸೆಸ್ನಲ್ಲಿ ಇನ್ವಾಲ್ವ್ ಆಗ್ತಂಥ ಪ್ರೊಡಕ್ಟ್ಸು ಅಂದರೆ ಮೆಟಬಾಲಿಕ್ ಪ್ರೊಸೆಸ್ನಲ್ಲಿ ಪ್ರಾಡಕ್ಟ್ ಬಂದಿರ್ತಾವಲ್ಲ ಆ ಪ್ರಾಡಕ್ಟ್ಸನ್ನು ಯಾವ ರೀತಿ ಎಲ್ಲ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅನ್ನೋದನ್ನು ಇವಾಗ ಡಿಸ್ಕಸ್ ಮಾಡಬೇಕಂದ್ರೆ ಏನಂದರೆ ಇವುಗಳು ಲೀವ್ಸ್ನ ಮುಖಾಂತರ ಏನಂದರೆ ಟ್ರಾನ್ಸ್ಪೋರ್ಟ್ ಆಗ್ತವೆ. ಫೋಟೋಸಿಂಥಸಿಸ್ ಎಲ್ಲ ಆಗ್ತಂದ್ರೆ ಲೀವ್ಸ್ನಲ್ಲಿ ಆಗ್ತದೆ. ಲೀವ್ಸ್ನ ಮುಖಾಂತರ ಏನು ಮಾಡ್ತಂದ್ರೆ ಇದು ಟ್ರಾನ್ಸ್ಪೋರ್ಟ್ ಆಗ್ತದೆ. ಆ್ಯಂಡ್ ವೇರ್ ದೇ ಆರ್ ಫಾರ್ಮ್ಡ್ ಟು ಅದರ್ ಪ್ಲ್ಯಾಂಟ್ಸ್ ಆಫ್ ದ ಅದರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಸ್. ಏನಂದರೆ ಇದು ಲೀವ್ಸ್ನಲ್ಲಿ ಏನಂದರೆ ಫಾರ್ಮ್ ಆಗ್ತದೆ, ಅಲ್ಲಿಂದ ಮೂವ್ಮೆಂಟ್ ಆಗಿಬಿಟ್ಟು ಬೇರೆ ಬೇರೆ ಪಾರ್ಟ್ಸ್ಗೆ ಏನಂದರೆ ಟ್ರಾನ್ಸ್ಪೋರ್ಟ್ ಆಗ್ತದೆ ಅಂತ ನಾವು ಹೇಳ್ಬೋದು. ಇಲ್ಲಿ ನಾವು ನೋಡ್ಬೋದು ಅಂದರೆ ಈ ಫೋಟೋಸಿಂಥಸಿಸ್ನಲ್ಲಿ ಬಂದಿರತಕ್ಕಂಥ ಪ್ರಾಡಕ್ಟು ಸಾಲ್ಯುಬಲ್ ಫಾರ್ಮ್ನಲ್ಲಿ ಇರ್ತವೆ. ಇವು ಸಾಲ್ಯುಬಲ್ ಫಾರ್ಮ್ನಲ್ಲಿ ಇರೋದ್ರಿಂದ ಇವುಗಳನ್ನ ಮೂವ್ಮೆಂಟ್ ಮಾಡೋದನ್ನು ಏನಂತ ಕರೀತಾರೆ ಅಂದರೆ ಟ್ರಾನ್ಸ್ಲೋಕೇಶನ್ ಅನ್ನುವಂಥದ್ದನ್ನು ಕರೀತಾರೆ. ಈ ಪ್ರೊಸೆಸನ್ನು ಟ್ರಾನ್ಸ್ಲೋಕೇಶನ್ ಅಂತ ನಾವು ಕರಿಬೋದು. ಇದು ಯಾವುದರ ಮುಖಾಂತರ ಆಗ್ತದೆ ಅಂದರೆ ವೆಸ್ಕ್ಯುಲರ್ ಟಿಶ್ಯೂ ನೋನ್ ಆ್ಯಸ್ ಅ ಫ್ಲೋಯಮ್. ಫ್ಲೋಯಮ್ ಒಂದು ವೆಸ್ಕ್ಯುಲರ್ ಟಿಶ್ಯೂ ಇದೆ. ಇದರ ಮುಖಾಂತರ ಏನಾಗ್ತದೆ ಅಂದರೆ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ಸು ಆಗ್ತದೆ ಅಂತ ನಾವು ಹೇಳ್ಬೋದು. Besides the products of photosynthesis, the phloem transport amino acids and other substances. Phloem ಏನು ಮಾಡ್ತಾ ಅಂದರೆ ಫೋಟೋಸಿಂಥಸಿಸ್ ಅಲ್ಲದೆ ಫೋಟೋಸಿಂಥಸಿಸ್ನಲ್ಲಿ ತಯಾರಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಅಲ್ಲದೆ ಅಮೈನೋ ಆಸಿಡ್ಸ್ ಮತ್ತು ಅದರ್ ಸಬ್ಸ್ಟೆನ್ಸಸ್ಸನ್ನು ಕೂಡ ಏನು ಮಾಡ್ತದೆ ಅಂದರೆ ಅದು ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಈ ಸಬ್ಸ್ಟೆನ್ಸಸ್ಗಳು ಎಲ್ಲಿ ಸ್ಟೋರ್ ಮಾಡಿ ಇಡೋಕ್ಕಾಗ್ತದೆ ಅಂದರೆ ಸ್ಟೋರೇಜ್ ಆರ್ಗನ್ಸ್ ಲೈಕ್ ರೂಟ್ಸ್ ಆ್ಯಂಡ್ ಸೀಡ್ಸ್. ನೀವು ಎಕ್ಸ್ಪೆಷಲಿ ನೋಡಿರ್ಬೋದು ರೂಟ್ಸ್ ಲೈಕ್ ಗೆಣಸಿನಕಾಯಿ ಅಂತ ನೋಡಿರ್ತೀರ, ಗೆಣಸು ಅದು ರೂಟು. ಮತ್ತು ಇನ್ನೊಂದು ಕಡಲೆಕಾಯಿ ನೋಡಿರ್ತೀರ,
ಅಂದರೆ ಶೇಂಗಾ, ನಮ್ಮ ಕಡೆ ಅಂತಾರೆ ಶೇಂಗಾ ಅಂತ. ಆ ಶೇಂಗಾನು ಒಂದು ರೂಟು. ಅಲ್ಲಿ ಏನಾಗಿರ್ತದೆ ಅಂದರೆ ಏನು ಫುಡ್ಡು ಸ್ಟೋರೇಜ್ ಆಗಿರ್ತದೆ. ಆ್ಯಂಡ್ ಸ್ಪೆಷಲಿ ಫ್ರೂಟ್ಸನ್ನು ಎಲ್ಲ ನೋಡಿರ್ತಾರೆ, ಅಲ್ಲೂ ಕೂಡ ಏನಂದರೆ ಫುಡ್ ಸ್ಟೋರೇಜ್ ಆಗಿರ್ತದೆ. ಸೀಡ್ಸ್ಗಳನ್ನು ನೋಡಿರ್ತೀರ, ಸೀಡ್ಸ್ ಲೈಕ್ ನಾನು ಆವಾಗಲೇ ಹೇಳಿದ್ನಲ್ಲ ಶೇಂಗಾ, ಅದು ಕೂಡ ಒಂದು ಸೀಡು, ಅದರಲ್ಲೂ ಕೂಡ ಏನು ಫುಡ್ಡು ಸ್ಟೋರೇಜ್ ಆಗಿರ್ತದೆ. ಅಂದರೆ ಅದಲ್ಲದೆ ಗ್ರೋಯಿಂಗ್ ಆರ್ಗನ್ಸ್ನಲ್ಲೂ ಕೂಡ ಇದು ಏನು ಫುಡ್ಡು ಸ್ಟೋರೇಜ್ ಆಗಿರ್ತದೆ. ದ ಟ್ರಾನ್ಸ್ಲೊಕೇಶನ್ ಆಫ್ ಅ ಫುಡ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ ಟೇಕ್ಸ್ ಪ್ಲೇಸ್ ಸಿವಿಯಾ ಟ್ಯೂಬ್ with the help of adjacent companion cells both upward and downward direction. ಏನಂದರೆ ಈ ಟ್ರಾನ್ಸ್ಲೊಕೇಶನ್ ಆಫ್ ಅ ಫುಡ್ ಇರ್ತದಲ್ಲ, ಇದು ಯಾವುದರ ಮುಖಾಂತರ ಆಗ್ತದೆ ಅಂದರೆ ಸಿವಿಯಾ ಟ್ಯೂಬ್ಸ್ನಲ್ಲಿ ಆಗ್ತದೆ. ಏನಂದರೆ ಕಂಪ್ಯಾನಿಯನ್ ಸೆಲ್ಸ್ ಏನು ಅಡ್ಜಸೆಂಟ್ ಆಫ್ ಅ ಕಂಪ್ಯಾನಿಯನ್ ಸೆಲ್ಸ್, ಹೆಲ್ಪ್ ಆಫ್ ಅ ಅಡ್ಜಸೆಂಟ್ ಆಫ್ ಅ ಕಂಪ್ಯಾನಿಯನ್ ಸೆಲ್ಸ್. ಏನಂದರೆ ಕಂಪ್ಯಾನಿಯನ್ ಸೆಲ್ಸ್ ಅಡ್ಜಸೆಂಟ್ ಕಂಪ್ಯಾನಿಯನ್ ಸೆಲ್ಸ್ನ ಹೆಲ್ಪ್ನ ಒಂದು ಇದು ಅಪ್ವರ್ಡ್ ಮತ್ತು ಡೌನ್ವರ್ಡ್. ನಾವು ಜೈಲಮ್ನಲ್ಲಿ ನೋಡಿದ್ವಿ ಓನ್ಲಿ ಅಪ್ವರ್ಡ್ ಮೂಮೆಂಟ್ನಲ್ಲಿ ಮಾತ್ರ ಆಗ್ತಿತ್ತು. ಬಟ್ ಇನ್ ದ ಫ್ಲೋಯಮ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಬೋತ್ ಎರಡು ರೀತಿ ಏನೋ ಮೂಮೆಂಟ್ಗಳು ಆಗ್ತವೆ ಅಂತ ನಾವು ನೋಡ್ಕೊಬೋದು. ಅನ್ಲೈಕ್ಲಿ ಟ್ರಾನ್ಸ್ಪೋರ್ಟ್ ಇನ್ ಅ ಜೈಲಮ್ ವಿಚ್ ಕ್ಯಾನ್ ಬಿ ಲಾರ್ಜ್ಲಿ ಎಕ್ಸ್ಪ್ಲೇನ್ಡ್ ಬೈ ಅ ಸಿಂಪಲ್ ಫಿಸಿಕಲ್ ಫೋರ್ಸಸ್. ನಾವೇನಂದರೆ ಜೈಲಮ್ನಲ್ಲಿ ನಾವು ಫಿಸಿಕಲ್ ಫೋರ್ಸ್ನ ಮುಖಾಂತರ ಏನು ಮಾಡ್ಬೋದು, ಏನು ಮಾಡಿದ್ವಿ, ಟ್ರಾನ್ಸ್ಪೋರ್ಟನ್ನು ಮಾಡಿದ್ವಿ. ಸೊ ಇನ್ನು ಟ್ರಾನ್ಸ್ಲೊಕೇಶನ್ ಇನ್ ಫ್ಲೋಯಮ್ನಲ್ಲಿ ಏನಂದರೆ ಇದು ಯಾವ ರೀತಿ ಆಗ್ತದಂದರೆ ಎನರ್ಜಿನ ಯೂಸ್ ಮಾಡ್ಕೊಂಡು ಏನಾಗ್ತದೆ ಅಂದರೆ ಟ್ರಾನ್ಸ್ಪೋರ್ಟ್ ಆಗ್ತದೆ ಅಂತ ನಾವು ಹೇಳ್ಬೋದು. ಇವಾಗ ನಾವು ಹೇಳ್ಬೇಕು ಅಂದರೆ ಇವಾಗ ನೋಡ್ಕೊಳ್ಳಿ, ಸುಕ್ರೋಸ್ ಥರ ಸುಕ್ರೋಸ್ ಅಂತ ಪ್ರಾಡಕ್ಟ್ ಏನಿರ್ತಾವಲ್ಲ, ಸುಕ್ರೋಸ್ ಅಂತ ಪ್ರಾಡಕ್ಟು ಫ್ಲೋಯಮ್ ಟಿಶ್ಯೂಸ್ನಲ್ಲಿ ಯಾವ ರೀತಿ ಟ್ರಾನ್ಸ್ಫರ್ಡ್ ಆಗ್ತದೆ ಅಂತಂದರೆ ಯಾವ ಎನರ್ಜಿನ ಯೂಸ್ ಮಾಡ್ಕೊಂಡು ಆಗ್ತದೆ. ಎನರ್ಜಿ ಯಾವುದಂದರೆ ಎ ಟಿ ಪಿನ ಯೂಸ್ ಮಾಡಿಕೊಂಡು ಏನು ಮಾಡ್ತದೆ ಅಂದರೆ ಸುಕ್ರೋಸ್ ಇದ್ದದ್ದು ಟ್ರಾನ್ಸ್ಪೋರ್ಟ್ ಆಗ್ತದೆ ಅಂತ ನಾವು ನೋಡ್ಕೊಬೋದು. ದಿಸ್ ಇನ್ಕ್ರೀಸಸ್ ಏನಂದರೆ ಈ ಎ ಟಿ ಪಿ ಇರ್ತದಲ್ಲ, ಎ ಟಿ ಪಿ ಏನು ಮಾಡ್ತದೆ ಅಂದರೆ ಆಸ್ಮ್ಯಾಟಿಕ್ ಪ್ರೆಷರನ್ನು ಇನ್ಕ್ರೀಸ್ ಮಾಡ್ತದೆ. ಎಲ್ಲಿ ಟಿಶ್ಯೂಸ್ನಲ್ಲಿ ಆಸ್ಮ್ಯಾಟಿಕ್ ಏನು ಪ್ರೆಷರನ್ನ ಇನ್ಕ್ರೀಸ್ ಮಾಡುವ ಮುಖಾಂತರ ಏನಾಗ್ತದೆ ಅಂದರೆ ವಾಟರ್ ಇದ್ದದ್ದು ಏನು ಮಾಡ್ತದೆ ಅಂದರೆ ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲಿ ಫ್ಲೋಯಮ್ ಟಿಶ್ಯೂಸ್ನಲ್ಲಿ ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದು ವಾಟರ್ ಇದ್ದದ್ದು ಏನು ಮಾಡ್ತದೆ ಅಂದರೆ ಫ್ರೆಷರ್ನ ಉಂಟು ಮಾಡ್ತದೆ. ಫ್ರೆಷರ್ ಮುಖಾಂತರ ಏನಾಗ್ತದೆ ಅಂದರೆ ಮಟೀರಿಯಲ್ಸ್ ಇನ್ ದ ಫ್ಲೋಯಮ್ ಟು ಟಿಶ್ಯೂಸ್ ವಿಚ್ ಹ್ಯಾವ್ ಅ ಲೆಸ್ ಪ್ರೆಷರ್. ಈ ವಾಟರ್ ಮಾಲಿಕ್ಯೂಲ್ಸ್ನಿಂದ ಫ್ರೆಷರ್ ಏನು ಉಂಟು ಮಾಡಿರ್ತದಲ್ಲ, ಈ ಫ್ರೆಷರ್ಸ್ನಿಂದ ಏನಾಗ್ತದೆ ಅಂದರೆ ಫ್ಲೋಯಮ್ ಟಿಶ್ಯೂನಲ್ಲಿ ಜಾಸ್ತಿ ಪ್ರೆಷರ್ ಏನೋ ಹೈಯರ್ ಪ್ರೆಷರ್ನಿಂದ ಲೋವರ್ ಪ್ರೆಷರ್ಗೆ ಏನಾಗ್ತದೆ ಅಂದರೆ ಏನು ಫುಡ್ ಮೆಟೀರಿಯಲ್ಸ್ ಇರ್ತಾವಲ್ಲ, ಏನು ಫುಡ್ ಮೆಟೀರಿಯಲ್ಸು ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ದಿಸ್ ಅಲೌಸ್ ದ ಫ್ಲೋಯಮ್ಸ್ ಟು ಮೂವ್ ಮಟೀರಿಯಲ್ಸ್ ಅಕಾರ್ಡಿಂಗ್ ಟು ದ ಪ್ಲ್ಯಾಂಟ್ ನೀಡ್ಸ್. ಏನಂದರೆ ಪ್ಲ್ಯಾಂಟ್ಗೆ ಯಾವ ರೀತಿ ಏನೋ ಮಟೀರಿಯಲ್ಸ್ ಬೇಕಾಗಿರ್ತದಲ್ಲ, ಅವಾಗ ಅದು ಮೂವ್ಮೆಂಟ್ ಮಾಡ್ಕೊಳ್ಳುತ್ತೆ ಫ್ರಮ್ ದ ಫ್ಲೋಯಮ್ ಟಿಶ್ಯೂಸ್ ಅಂತ ನಾವು ನೋಡ್ಕೊಬೋದು. ಫಾರ್ ದ ಎಕ್ಸಾಂಪಲ್ ಯಾವುದಂದರೆ ಸ್ಪ್ರಿಂಗ್ಸ್, ಶುಗರ್ ಸ್ಟೋರ್ಡ್ ಇನ್ ದ ರೂಟ್ ಆರ್ ಸ್ಟೆಮ್ ಟಿಶ್ಯೂಸ್ ವುಡ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ಬರ್ಡ್ಸ್ ನೀಡ್ ಟು ಎನರ್ಜಿ ಗ್ರೋ. ಏನಂದರೆ ಸ್ಟೆಮ್ಸ್ಗೆ ಮತ್ತು ರೂಟ್ಸ್ಗೆ ಆ ಸ್ಪ್ರಿಂಗ್ ಮತ್ತು ಶುಗರ್ ಇದ್ದದ್ದು ಸ್ಟೋರ್ಡ್ ಫಾರ್ಮ್ನಲ್ಲಿ ಇರ್ತದೆ. ಯಾಕಂತಂದರೆ ರೂಟ್ ಮತ್ತು ಸ್ಟೆಮ್ಸ್ಗಳು ಏನು ಮಾಡಬೇಕಂದ್ರೆ ಎನರ್ಜಿನ ಪಡ್ಕೊಂಡು ಗ್ರೋ ಆಗಬೇಕಂತ ಏನು ಮಾಡಿರ್ತಾವ್ರಂದರೆ ಅಲ್ಲಿ ಫುಡ್ ಮೆಟೀರಿಯಲ್ಲು ಸ್ಟೋರ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಇವಾಗ ನಾವು ಟ್ರಾನ್ಸ್ಪೋರ್ಟ್ ಆಫ್ ಅ ಫುಡ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲ್ಯಾಂಟ್ಸ್ನ ನಾವು ನೋಡ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ದ ಪಾರ್ಟ್ 5 ಆಫ್ ದಿಸ್ ಚಾಪ್ಟರ್. ಸೊ ಇದನ್ನು ಎಲ್ಲರೂ ನೀವು ಸ್ಟಡಿ ಮಾಡಿದ್ದೀರ ಅಂತ ಅಂದ್ಕೊತೀನಿ. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಇದ್ದರೆ ಸೊ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮೈ ನಂಬರ್ ಇಸ್ 8660301051 ಆ್ಯಂಡ್ ಪ್ಲೀಸ್ ಎಲ್ಲರೂ ಏನು ಮಾಡಬೇಕಂದ್ರೆ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸು ಆಲ್ ಓವರ್ ಇಲ್ಲಾಂದರೂ ನಿಮ್ಗೆ ಯಾವುದೇ ರೀತಿ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ, ಪ್ಲೀಸ್ ಎಲ್ಲರೂ ಇಲ್ಲಾಂದರೂ ಒಂದು 20-30 ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಕೊನೆವರೆಗೂ ವಿಡಿಯೋನ ನೋಡೋಕ್ಕೆ ಹೇಳಿ. ಆ್ಯಂಡ್ ಆಲ್ಸೋ ನೀವೇನು ಮಾಡಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ನ ಎಲ್ಲರೂ ಜಾಯಿನ್ ಆಗಲೇಬೇಕು. ಆ್ಯಂಡ್ ಥ್ಯಾಂಕ್ ಯು ಆಲ್. ಆ್ಯಂಡ್ ನಾವು ನೆಕ್ಸ್ಟ್ ಪಾರ್ಟ್
ಸಿಕ್ಸ್ನಲ್ಲಿ ಎಕ್ಸ್ಕ್ರೀಷನ್ ಅನ್ನುವಂಥ ವಿಡಿಯೋನ ನಾವು ಮಾಡೋಣ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್.